ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಡ್ ನಾನು ನಿಮ್ಮ ಅಶ್ವಿನಿ. ನೀವು ಆಲ್ರೆಡಿ ತಮ್ನೆಲ್ ಅಲ್ಲಿ ನೋಡಿರ್ತೀರಾ ನಾನು ಯಾವ ಒಂದು ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಎಸ್ ಹೌದು, ಸೊ ನಾನು ಈ ವಿಡಿಯೋದಲ್ಲಿ ತುಂಬಾ ಜನರು ಡೆಂಗ್ಯೂ ಫೀವರ್ ನಿಂದ ನರಳುತ್ತಾ ಇದ್ದಾರೆ. ಈ ಒಂದು ಡೆಂಗ್ಯೂ ಫೀವರ್ ಇರೋದ್ರಿಂದ ಜ್ವರ ಬಿಟ್ಟು ಬಿಟ್ಟು ಬರ್ತಾ ಇರುತ್ತೆ. ಹೈ ಫೀವರ್ ಇರೋದ್ರಿಂದ ಊಟ ಸೇರ್ತಿರಲ್ಲ, ನಿದ್ರೆ ಬರ್ತಿರಲ್ಲ. ಸೊ ಹಾಗಾಗ್ತಿರತ್ತೆ. ಏನಕ್ಕೆ ಅಂತಂದ್ರೆ ನಮ್ಮ ಬಾಡಿನಲ್ಲಿ ಪ್ಲೇಟ್ಲೆಟ್ಸ್ ಅಂತ ಏನ್ ಕರಿತೀವಿ ಅದು ಕಡಿಮೆ ಆಗ್ಬಿಟ್ಟಿರುತ್ತೆ. ಈ ಒಂದು ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಇರೋದ್ರಿಂದ ನಮ್ಮ ಬಾಡಿನಲ್ಲಿ ಇಮ್ಯುನಿಟಿ ಪವರ್ ಇರೋದಿಲ್ಲ, ಅಂದ್ರೆ ಎನರ್ಜಿ ಫುಲ್ ಲಾಸ್ ಆಗಿರುತ್ತೆ. ಸೊ ಹಾಗಾಗಿ ಡೆಂಗ್ಯೂ ಫೀವರ್ ನಿಂದ ಬೇಗ ರಿಕವರಿ ಆಗಕ್ಕೆ ಇಂಪಾರ್ಟೆಂಟ್ ಫ್ರೂಟ್ಸ್ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಇದರಿಂದ ನಿಮ್ಗೆ ಪ್ಲೇಟ್ಲೆಟ್ಸ್ ಕೌಂಟ್ ಕೂಡ ಜಾಸ್ತಿ ಆಗುತ್ತೆ, ಹಾಗೇನೆ ಎನರ್ಜಿ ಕೂಡ ಬರುತ್ತೆ. ಅಂದ್ರೆ ಇಮ್ಯುನಿಟಿ ಪವರ್ ಏನಿದೆ ಅದು ಕೂಡ ನಿಮ್ಗೆ ಇನ್ಕ್ರೀಸ್ ಮಾಡುತ್ತೆ. ಸೊ ಫಸ್ಟ್ ಒನ್ ಕಿವಿ ಫ್ರೂಟ್. ಇದರಲ್ಲಿ ವಿಟಮಿನ್ ಸಿ ಮತ್ತೆ ವಿಟಮಿನ್ ಕೆ, ಪಾಲಿಫಿನಾಲ್ಸ್ ಅಂಡ್ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಇದು ನಿಮ್ಮ ಇಮ್ಯೂನ್ ಸಿಸ್ಟಮ್ ನ ಇಂಪ್ರೂವ್ ಮಾಡುತ್ತೆ, ಹಾಗೇನೆ ಎನರ್ಜಿ ಕೊಡುತ್ತೆ. ಏನಾದ್ರೂ ವೈರಲ್ ಇನ್ಫೆಕ್ಷನ್ ಇದ್ರೆ ಇದು ಕೂಡ ಫೈಟ್ ಮಾಡುತ್ತೆ, ಹಾಗೇನೆ ಎಲೆಕ್ಟ್ರೋಲೈಟ್ಸ್ ನ ಬ್ಯಾಲೆನ್ಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೆಕೆಂಡ್ ಒನ್ ಪಪಾಯ ಫ್ರೂಟ್. ಇದರಲ್ಲಿ ಆಕ್ಟಿವ್ ಕಾಂಪೌಂಡ್ಸ್ ಇರುತ್ತೆ, ಅಂದ್ರೆ ಪಪಾಯನ್, ಕೈಮೋಪಪಾಯನ್, ಅಸಿಟೋಜೆನಿನ್, ಹೀಗೆ ಹಲವಾರು ಆಕ್ಟಿವ್ ಕಾಂಪೌಂಡ್ಸ್ ಇರುತ್ತೆ. ಅಂಡ್ ಇದು ಆಂಟಿ ಇನ್ಫ್ಲಮೇಟರಿ ಹಾಗೇನೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ನ ಹೊಂದಿರುತ್ತೆ. ನಮ್ಮ ಇಮ್ಯೂನ್ ಸಿಸ್ಟಮ್ ನ ಸ್ಟ್ರೆಂತ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೇನೆ ಡೆಂಗ್ಯೂ ಫೀವರ್ ನಿಂದ ಬೇಗ ರಿಕವರಿ ಮಾಡಕ್ಕೆ ಟ್ರೈ ಮಾಡುತ್ತೆ ಪಪಾಯ. ಜೊತೆಗೆ ಪಪಾಯ ಲೀವ್ಸ್ ಕೂಡ ತುಂಬಾನೇ ಯೂಸ್ ಆಗುತ್ತೆ. ಎಸ್ಪೆಷಲಿ ಪಪಾಯಗಿಂತ ಪಪಾಯ ಲೀವ್ಸ್ ತುಂಬಾನೇ ಉಪಯೋಗ. ಅದನ್ನ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು, ಅಥವಾ ಅದನ್ನ ಹಾಗೇನೆ ಚೀವೇಬಲ್ ಮಾಡಬಹುದು. ಪರಂಗಿ ಹಣ್ಣಿನ ಎಲೆಗಳೇನ್ ಬರುತ್ತೆ ಅದನ್ನ ತಿಂದ್ರೆ ಅಥವಾ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಬೇಗನೆ ಡೆಂಗ್ಯೂ ಫೀವರ್ ನಿಂದ ರಿಕವರಿ ಆಗಬಹುದು. ಥರ್ಡ್ ಒನ್ ಪೊಮೊಗ್ರನೇಟ್ ಫ್ರೂಟ್. ಇದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಪೊಮೊಗ್ರನೇಟ್ ಫ್ರೂಟ್ ನಲ್ಲಿ. ಸೊ ಹಾಗಾಗಿ ಇದು ಹಿಮೋಗ್ಲೋಬಿನ್ ಲೆವೆಲ್ ನ ಜಾಸ್ತಿ ಮಾಡುತ್ತೆ, ಅಂದ್ರೆ ಬ್ಲಡ್ ನ ಇನ್ಕ್ರೀಸ್ ಮಾಡುತ್ತೆ. ಅಂಡ್ ಪ್ಲೇಟ್ಲೆಟ್ ಕೌಂಟ್ ನ ಪ್ರಿಸರ್ವ್ ಮಾಡಿ ಎನರ್ಜಿನ ಮೇಂಟೈನ್ ಮಾಡುತ್ತೆ. ಫೋರ್ತ್ ಒನ್ ಆರೆಂಜ್. ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಇಮ್ಯೂನ್ ಸಿಸ್ಟಮ್ ನ ಜಾಸ್ತಿ ಮಾಡಿ, ಅಂದ್ರೆ ಸ್ಟ್ರೆಂತ್ ಮಾಡಿ ಬ್ಲೀಡಿಂಗ್ ನ ರೆಡ್ಯೂಸ್ ಮಾಡುತ್ತೆ, ಹಾಗೇನೆ ಪ್ಲೇಟ್ಲೆಟ್ ಕೌಂಟ್ ನ ಜಾಸ್ತಿ ಮಾಡುತ್ತೆ. ಸೊ ಡೆಂಗ್ಯೂ ಫೀವರ್ ನಿಂದ ಯಾರೆಲ್ಲ ಸಫರ್ ಮಾಡ್ತಾ ಇದ್ದೀರಾ ಅಂತವರು ನಾನ್ ಹೇಳುವಂತಹ ಇಷ್ಟು ಫ್ರೂಟ್ಸ್ ನ ನೀವು ತಿಂತಾ ಬಂದ್ರೆ ನೀವು ಖಂಡಿತ ನಿಮ್ಗೆ ಡೆಂಗ್ಯೂ ಫೀವರ್ ನಿಂದ ರಿಕವರಿ ಆಗ್ತೀರಾ. ನಾನ್ ಹೇಳಿದಂತಹ ಇಷ್ಟು ಫ್ರೂಟ್ಸ್ ನಲ್ಲಿ ಕಿವಿ ಫ್ರೂಟ್ ಹಾಗೇನೆ ಪೊಮೊಗ್ರನೇಟ್ ಕಾಸ್ಟ್ಲಿ, ಸೊ ಏನು ಮಾಡಕ್ಕಾಗಲ್ಲ, ಹೆಲ್ತ್ ಇಂಪಾರ್ಟೆಂಟ್ ಫಸ್ಟ್. ಅಂಡ್ ಇದೆರಡು ಫ್ರೂಟ್ಸ್ ಗಳು ಕಾಸ್ಟ್ಲಿ ಅಂತ ಅನ್ಸಿದ್ರೆ ಪಪಾಯ ಲೀವ್ಸ್ ಏನಿದೆ ಅದನ್ನೇ ನೀವು ತಿನ್ಬೋದು. ಈ ಎರಡು ಫ್ರೂಟ್ಸ್ ಗಳಿಗಿಂತಲೂ ಪಪಾಯ ಲೀವ್ಸ್ ಏನಿದೆ ಅದು ಜಾಸ್ತಿ ಎಫೆಕ್ಟ್ ಕೊಡುತ್ತೆ. ಅಂಡ್ ಇದರಲ್ಲಿ ಬೇಗ ರಿಸಲ್ಟ್ ಸಿಗುತ್ತೆ, ಬೇಗನೆ ರಿಕವರ್ ಆಗ್ತೀರಾ. ಸೊ ಇದು ಇವತ್ತಿನ ವ್ಲಾಗ್. ಡೆಂಗ್ಯೂ ಫೀವರ್ ಇರೋರು ಈ 4 ಫ್ರೂಟ್ಸ್ ನ ಮಿಸ್ ಮಾಡದೆ ತಿನ್ನಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ ನ ಮುಗಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.